ಮಳೆ ಕೊರತೆಯ ಕಾರಣಕ್ಕಾಗಿ ರಾಜ್ಯದಲ್ಲಿ ಬರದ ಛಾಯೆ ಇದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಸರ್ಕಾರ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಒದ್ದಾಡ್ತಾ ಇದೆ. ಈಗ ಇನ್ನೊಂದು ಸಮಸ್ಯೆ ಸೃಷ್ಟಿಯಾಗುವಂತ ಮುನ್ಸೂಚನೆ, ಅದು ವಿದ್ಯುತ್ನ ಕೊರತೆ. ಮಳೆಯ ಕೊರತೆಯ ಕಾರಣಕ್ಕಾಗಿ ಸದ್ಯ ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ. 60% ವಿದ್ಯುತ್ ಕೊರತೆಯಾಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿತ ಆಗಿದೆ. ಬಿಸಿಲಿನ ತೀವ್ರತೆಯಿಂದಾಗಿ ವಿದ್ಯುತ್ ಉತ್ಪಾದನೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ನೀರಿಲ್ಲದ ಕಾರಣಕ್ಕಾಗಿ ಪ್ರತಿ ವರ್ಷದಂತೆ ವಿದ್ಯುತ್ ಉತ್ಪಾದನೆ ಇಲ್ಲ. ರಾಜ್ಯದಲ್ಲಿ ಸದ್ಯ 1990 ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಕಳೆದ ವರ್ಷ 5096 ಮಿಲಿಯನ್ ಯೂನಿಟ್ ಉತ್ಪಾದನೆ ಆಗ್ತಾ ಇತ್ತು. ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಕೊರತೆ ಇದಕ್ಕೆ ಕಾರಣ ಆಗಿರೋದು. ಅಂಕಿಅಂಶವನ್ನು ಗಮನಿಸ್ತಾ ಇದ್ದೀರಿ. ಈಗಲೇ ಈ ರೀತಿ ಅಂತಾದರೆ ಮುಂದಕ್ಕೆ ಏನು ಅನ್ನುವಂಥ ಆತಂಕ ಈಗ ಸೃಷ್ಟಿಯಾಗ್ತಾ ಇರೋದು. ಲಿಂಗನಮಕ್ಕಿಯಲ್ಲಿ ಏನಾಗಿದೆ ಅನ್ನೋ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಸೂಪಾ ಮತ್ತು ಮಾಣಿ ಜಲಾಶಯ, ಜಲ ವಿದ್ಯುತ್ ಉತ್ಪಾದನೆ ಆಗುವಂಥ ಜಾಗಗಳು, ಅಲ್ಲಿ ಆ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಇದರ ನೇರ ಹೊಡೆತ ವಿದ್ಯುತ್ ಉತ್ಪಾದನೆಯ ಮೇಲೆ ಬೀಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.